ಆರನೇ ತರಗತಿ ವಿದ್ಯಾರ್ಥಿಗಳಿಗೆ ಏಜು ಆಲ್ರೌಂಡರ್ ಚಾನಲ್ಗೆ ಸ್ವಾಗತ. ಈಗ ನಿಮ್ಮ ಸಮಾಜ ವಿಜ್ಞಾನದ ಮೊದಲ ಪಾಠ ಇಂಟ್ರೊಡಕ್ಷನ್ ಟು ಹಿಸ್ಟ್ರಿ ಇದರ ಮುಂದುವರಿದ ಭಾಗವನ್ನು ನೋಡೋಣ. ಮೊದಲ ಭಾಗದಲ್ಲಿ ನಾವು ಈಗ 3 ಪುಟಗಳನ್ನು ನೋಡಿದ್ದು, 4ನೇ ಪುಟದಲ್ಲಿ ಒಂದು ಟೇಬಲನ್ನು ಕೊಟ್ಟಿದ್ದಾರೆ, ಅದನ್ನು ನೀವು ನೋಡ್ಕೋಬಹುದು. ಈಗ ನಾವು 5ನೇ ಪುಟಕ್ಕೆ ಹೋಗೋಣ. ಇಂಡಿಯಾ ಆಸ್ ಇಂಟ್ರೊಡ್ಯೂಸ್ಡ್ ಬೈ ಯುರೋಪಿಯನ್ಸ್. ಯುರೋಪಿಯನ್ನರು ಪರಿಚಯಿಸಿದಂತಹ ಭಾರತ ಹೇಗಿತ್ತು, ಅವರು ಯಾವ ರೀತಿ ಭಾರತವನ್ನು ಪರಿಚಯಿಸಿದರು ಅನ್ನೋದನ್ನು ಈಗ ನೋಡೋಣ. ಇಂಡಿಯನ್ಸ್ ಹ್ಯಾಡ್ ದ ನಾಲೆಜ್ ಆಫ್ ಹಿಸ್ಟ್ರಿ ಇನ್ ದ ಫಾರ್ಮ್ ಆಫ್ ಪುರಾಣಾಸ್ ಆ್ಯಂಡ್ ಮಿತ್ಸ್ ಫ್ರಾಮ್ ಏನ್ಸಿಯಂಟ್ ಟೈಮ್ಸ್. ನೋಡಿ, ಭಾರತೀಯರಿಗೂ ಕೂಡ ಇತಿಹಾಸದ ಜ್ಞಾನ ಇತ್ತು. ಪುರಾಣಗಳು ಮತ್ತು ಐತಿಹ್ಯಗಳ ರೂಪದಲ್ಲಿ ಭಾರತೀಯರಿಗೆ ಇತಿಹಾಸದ ಒಂದು ತಿಳುವಳಿಕೆ, ಜ್ಞಾನ, ನಾಲೆಜ್ ಇತ್ತು. ಬಟ್ ದಿಸ್ ವಾಸ್ ಡಿಫ್ರೆಂಟ್ ಫ್ರಮ್ ದ ಯುರೋಪಿಯನ್ ಮಾಡೆಲ್ ಆಫ್ ಕನ್ಸ್ಟ್ರಕ್ಟಿಂಗ್ ಹಿಸ್ಟ್ರಿ. ಆದರೆ ಇದು ಯುರೋಪಿಯನ್ ಮಾದರಿಗಿಂತ, ಯುರೋಪಿಯನ್ ಏನು ಇತಿಹಾಸವನ್ನು ರಚಿಸಿದರಲ್ಲ ಆ ಮಾದರಿಗಿಂತ ಅವರ ತಿಳುವಳಿಕೆ ಭಿನ್ನವಾಗಿತ್ತು. Among the Europeans who arrived in India in 16th century were Jesuit priests. ಈ ಭಾರತಕ್ಕೆ ಬಂದ ಯುರೋಪಿಯನ್ಗಳಲ್ಲಿ 16ನೇ ಶತಮಾನದಲ್ಲಿ ಬಂದಂತಹ ಜೇಸೂಟ್ ಪಾದ್ರಿಗಳು. They undertook a systemic study to understand the lifestyle of Indians. ಅವರು ಒಂದು ಕ್ರಮಬದ್ಧವಾದ ಅಧ್ಯಯನವನ್ನು ಮಾಡಿದರು. ಭಾರತೀಯರ ಜೀವನ ಶೈಲಿಯ ಬಗ್ಗೆ ಒಂದು ಕ್ರಮಬದ್ಧವಾದ ಅಧ್ಯಯನವನ್ನು ಮಾಡಿದರು. ಹೆನ್ರಿಚ್ ರೋತ್, ಹೂ ವಾಸ್ ಸೆಟಲ್ಡ್ ಇನ್ ಆಗ್ರಾ, ಟ್ರಾನ್ಸ್ಲೇಟೆಡ್ ಸಂಸ್ಕೃತ್ ಗ್ರಾಮರ್ ಇಂಟು ಲ್ಯಾಟಿನ್ ಲ್ಯಾಂಗ್ವೇಜ್ ಅಬೌಟ್ 350 years ago. ನೋಡಿ, ಹೆನ್ರಿಚ್ ರೋತ್ ಅನ್ನುವಂಥವರು ಆಗ್ರಾದಲ್ಲಿ ನೆಲೆ ನಿಂತಿದ್ದರು. ಅವರು ಸಂಸ್ಕೃತ ವ್ಯಾಕರಣವನ್ನು ಲ್ಯಾಟಿನ್ ಭಾಷೆಗೆ ಸುಮಾರು 350 ವರ್ಷಗಳ ಹಿಂದೆಯೇ ಭಾಷಾಂತರವನ್ನು ಮಾಡಿದರು. ನೋಡಿ, ಅವರು ವಿದೇಶಿಗರಾಗಿದ್ದರೂ ಕೂಡ ನಮ್ಮ ದೇಶದ ಸಂಸ್ಕೃತ ವ್ಯಾಕರಣವನ್ನು ಲ್ಯಾಟಿನ್ ಭಾಷೆಗೆ 350 ವರ್ಷಗಳ ಹಿಂದೆಯೇ ಭಾಷಾಂತರವನ್ನು ಮಾಡಿದರು. ಎ ಸೆಂಚುರಿ ಲೇಟರ್ ಫಾದರ್ ಕಾರ್ಡಾಕ್ಸ್ ಐಡೆಂಟಿಫೈಡ್ ದ್ಯಾಟ್ ದೇರ್ ಆರ್ ಮೆನಿ ಸಿಮಿಲಾರಿಟೀಸ್ ಬಿಟ್ವೀನ್ ಸಂಸ್ಕೃತ್ ಆ್ಯಂಡ್ ಯುರೋಪಿಯನ್ ಲ್ಯಾಂಗ್ವೇಜಸ್. ನೋಡಿ, ಆಮೇಲೆ ಒಂದು ಶತಮಾನದ ನಂತರ, ಎ ಸೆಂಚುರಿ ಲೇಟರ್ ಫಾದರ್ ಕಾರ್ಡಾಕ್ಸ್ ಅನ್ನುವರು ಏನು ಗುರುತು ಮಾಡಿದರು, ಇವರು ಏನು ಕಂಡುಹಿಡಿದರು ಅಂದರೆ ಸಂಸ್ಕೃತ ಮತ್ತು ಯುರೋಪಿಯನ್ ಲ್ಯಾಂಗ್ವೇಜ್ ಸಿಮಿಲಾರಿಟೀಸ್, ಹೋಲಿಕೆಗಳಿದ್ದಾವೆ. ಸಂಸ್ಕೃತ ಮತ್ತು ಯುರೋಪಿಯನ್ ಭಾಷೆಗಳ ನಡುವೆ ಹೋಲಿಕೆ ಇದ್ದಾವೆ, ಎರಡೂ ಭಾಷೆಗಳ ನಡುವೆ ಸಂಬಂಧ ಇದೆ ಅನ್ನೋದನ್ನು ಇವರು ಗುರುತಿಸಿದರು. ಮೀನ್ ವೈಲ್ ದ ಬ್ರಿಟಿಷ್ ಗಾಟ್ ದ ರೆವೆನ್ಯೂ ರೈಟ್ಸ್ ಇನ್ ಬೆಂಗಾಲ್. ಈ ನಡುವೆ ಬ್ರಿಟಿಷ್ ಸರ್ಕಾರ ಒಂದು ಕಂದಾಯದ ಹಕ್ಕುಗಳನ್ನು, ಬಂಗಾಳದಲ್ಲಿ ಕಂದಾಯದ ಹಕ್ಕುಗಳನ್ನು ಪಡೆಯಿತು. ದ ಬ್ರಿಟಿಷ್ ಆಫೀಸರ್ ಟ್ರೈಡ್ ಟು ಅಂಡರ್ಸ್ಟ್ಯಾಂಡ್ ದ ಹಿಸ್ಟ್ರಿ, ಟ್ರೆಡಿಷನ್, ಕಸ್ಟಮ್ಸ್, ವ್ಯಾಲ್ಯೂಸ್, ಬಿಲೀಫ್ಸ್ ಆ್ಯಂಡ್ ಲಾಸ್ ಆಫ್ ಇಂಡಿಯನ್ಸ್ ಟು ಸ್ಟ್ರೆಂಗ್ದನ್ ದೇರ್ ಟ್ರೇಡ್ ರಿಲೇಷನ್ಶಿಪ್. ನೋಡಿ, ಬ್ರಿಟಿಷ್ ಅಧಿಕಾರಿಗಳು ಭಾರತೀಯರ ಇತಿಹಾಸ, ಟ್ರೆಡಿಷನ್ಸ್ ಅಂದರೆ ಸಂಪ್ರದಾಯಗಳು, ಕಸ್ಟಮ್ಸ್ ಅಂದರೆ ಆಚಾರ ವಿಚಾರಗಳು, ವ್ಯಾಲ್ಯೂಸ್ ಅಂದರೆ ಮೌಲ್ಯಗಳು, ಬಿಲೀಫ್ಸ್ ನಂಬಿಕೆಗಳು, ಆ್ಯಂಡ್ ಲಾಸ್ ಆಫ್ ಇಂಡಿಯನ್ಸ್ ಭಾರತೀಯ ಕಾನೂನುಗಳು, ಟು ಸ್ಟ್ರೆಂಗ್ದನ್ ದರ್ ಟ್ರೇಡ್ ರಿಲೇಷನ್ಶಿಪ್ ತಮ್ಮ ವ್ಯಾಪಾರ ಸಂಬಂಧಗಳನ್ನು ಬಲಗೊಳಿಸುವುದರ ಬಗ್ಗೆ ಈ ಭಾರತೀಯರ ಇವನ್ನೆಲ್ಲವನ್ನು ತಿಳಿದುಕೊಳ್ಳಬೇಕಂತ ಅವರು ಬಯಸಿದರು. ಅಂದರೆ ಅವರ ಉದ್ದೇಶ ತಮ್ಮ ವ್ಯಾಪಾರ ಸಂಬಂಧವನ್ನು ಗಟ್ಟಿಗೊಳಿಸುವುದಾಗಿತ್ತು. ಈ ವ್ಯಾಪಾರ ಸಂಬಂಧಗಳನ್ನು ಗಟ್ಟಿಗೊಳಿಸಬೇಕಾದರೆ ಭಾರತೀಯರ ಈ ಎಲ್ಲ ಒಂದು ಸಂಪ್ರದಾಯವನ್ನು, ಮೌಲ್ಯವನ್ನು, ಅವರ ಕಾನೂನುಗಳನ್ನು, ಅವರ ಆಚಾರ ವಿಚಾರಗಳನ್ನು ನಾವು ತಿಳಿದುಕೊಂಡರೆ ನಮಗೆ ವ್ಯಾಪಾರ ಮಾಡಲಿಕ್ಕೆ ಸುಲಭವಾಗ್ತದೆ ಅಂತ ಅವರು ತಿಳಿದುಕೊಂಡು ಬ್ರಿಟಿಷ್ ಅಧಿಕಾರಿಗಳು ಇವನ್ನೆಲ್ಲ ತಿಳಿದುಕೊಳ್ಳಲು ಪ್ರಯತ್ನಪಟ್ಟರು. ಸಮ್ ಅಡ್ಮಿನಿಸ್ಟ್ರೇಟರ್ಸ್ ವೇರ್ ಅಟ್ರಾಕ್ಟೆಡ್ ಟುವರ್ಡ್ಸ್ ಇಂಡಿಯನ್ ಲಿಟ್ರೇಚರ್ ಆ್ಯಂಡ್ ಕಲ್ಚರ್. ಕೆಲವು ಆಡಳಿತಾಧಿಕಾರಿಗಳು ಭಾರತೀಯ ಸಾಹಿತ್ಯ ಮತ್ತು ಸಂಸ್ಕೃತಿಯ ಕಡೆಗೆ ಆಕರ್ಷಿತರಾದರು.
As a result, Manusmriti, Bhagavad Gita, and other great literary works were translated into English. ಇದರ ಪರಿಣಾಮವಾಗಿ ಮನುಸ್ಮೃತಿ, ಭಗವದ್ಗೀತಾ ಮತ್ತು ಅನೇಕ ಉತ್ತಮವಾದ ಶ್ರೇಷ್ಠವಾದ ಭಾರತೀಯ ಸಾಹಿತ್ಯ ಕೃತಿಗಳು ಇಂಗ್ಲಿಷ್ ಭಾಷೆಗೆ ಭಾಷಾಂತರಗೊಂಡವು. ವಿಲಿಯಂ ಜೋನ್ಸ್ ಮತ್ತು ಮ್ಯಾಕ್ಸ್ ಮುಲ್ಲರ್ ಅವರ ಚಿತ್ರವನ್ನು ಇಲ್ಲಿ ಕೊಟ್ಟಿದ್ದಾರೆ. ಸರ್ ವಿಲಿಯಂ ಜೋನ್ಸ್ ಕಾಂಟ್ರಿಬ್ಯೂಟೆಡ್ ಇಮ್ಮೆನ್ಸ್ಲಿ ಟು ದ ಸ್ಟಡಿ ಆಫ್ ಇಂಡಾಲಜಿ. ನೋಡಿ, ಸರ್ ವಿಲಿಯಂ ಜೋನ್ಸ್ ಅನ್ನುವರು ಸ್ಟಡಿ ಆಫ್ ಇಂಡಾಲಜಿ ಅಂದರೆ ಸ್ಟಡಿ ಆಫ್ ಇಂಡಿಯಾ, ಭಾರತದ ಬಗ್ಗೆ ಅಧ್ಯಯನವನ್ನು ಮಾಡುವುದು, ಇಂಡಿಯಾದ ಬಗ್ಗೆ ಅಧ್ಯಯನವನ್ನು ಮಾಡುವುದಕ್ಕೆ ಇಂಡಾಲಜಿ ಅಂತ ಅಂದಿದ್ದಾರೆ. ಸರ್ ವಿಲಿಯಂ ಜೋನ್ಸ್ ಅನ್ನೋರು ತುಂಬ ಕೊಡುಗೆಗಳನ್ನು ಕೊಟ್ಟಿದ್ದಾರೆ ಇದಕ್ಕೆ. ಹಿ ಕೇಮ್ ಟು ಇಂಡಿಯಾ ಆ್ಯಸ್ ಎ ಜಡ್ಜ್ ಆಫ್ ಸುಪ್ರೀಂ ಕೋರ್ಟ್ ಇನ್ ಬೆಂಗಾಲ್. ಬೆಂಗಾಳದ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರಾಗಿ ಇವರು ಭಾರತಕ್ಕೆ ಬಂದರು. ಆ್ಯಂಡ್ ಎಸ್ಟಾಬ್ಲಿಷ್ಡ್ ದ ಏಷ್ಯಾಟಿಕ್ ಸೊಸೈಟಿ. ಏಷ್ಯಾಟಿಕ್ ಸೊಸೈಟಿ ಅನ್ನುವುದನ್ನು ಇವರು ಸ್ಥಾಪನೆ ಮಾಡಿದರು. ಯಾವಾಗ? ಇನ್ 1784 CE ಅಟ್ ಕಲ್ಕತ್ತಾ, ಪ್ರೆಸೆಂಟ್ ಕೋಲ್ಕತ್ತಾ. ಈಗೇನು ನಾವು ಕೋಲ್ಕತ್ತಾ ಅಂತೀವಲ್ಲ, ಆ ಕಲ್ಕತ್ತಾದಲ್ಲಿ 1784ನೇ ಇಸ್ವಿಯಲ್ಲಿ ಇವರು ಏಷ್ಯಾಟಿಕ್ ಸೊಸೈಟಿಯನ್ನು ಸ್ಥಾಪನೆ ಮಾಡಿದರು. ಸರ್ ವಿಲಿಯಂ ಜೋನ್ಸ್, ಹೂ ವಾಸ್ ಎ ಮಲ್ಟಿಲಿಂಗ್ವಲ್ ಎಕ್ಸ್ಪರ್ಟ್, ಟ್ರಾನ್ಸ್ಲೇಟೆಡ್ ದ ಗ್ರೇಟ್ ವರ್ಕ್ಸ್ ಲೈಕ್ ಗೀತ ಗೋವಿಂದ, ಮಾನವ ಧರ್ಮಶಾಸ್ತ್ರ ಆ್ಯಂಡ್ ಕಾಳಿದಾಸಾದ್ ಶಕುಂತಲಾ ಫ್ರಾಮ್ ಸಂಸ್ಕೃತ್ ಟು ಇಂಗ್ಲಿಷ್. ನೋಡಿ, ವಿಲಿಯಂ ಜೋನ್ಸ್ ಅವರು ಬಹುಭಾಷಾ ತಜ್ಞರಾಗಿದ್ದರು, ಮಲ್ಟಿಲಿಂಗ್ವಲ್ ಎಕ್ಸ್ಪರ್ಟ್. ಅವರು ಗ್ರೇಟ್ ವರ್ಕ್ಸ್, ಈ ಭಾರತೀಯ ಮಹಾಕಾರ್ಯಗಳಾದಂತಹ ಗೀತ ಗೋವಿಂದ, ಮಾನವ ಧರ್ಮಶಾಸ್ತ್ರ ಮತ್ತು ಕಾಳಿದಾಸನ ಶಾಕುಂತಲ ಇವುಗಳನ್ನು ಸಂಸ್ಕೃತದಿಂದ ಇಂಗ್ಲೀಷ್ಗೆ ಭಾಷಾಂತರವನ್ನು ಇವರು ಮಾಡಿದರು. ಅನದರ್ ಪ್ರಾಮಿನೆಂಟ್ ಓರಿಯೆಂಟಲಿಸ್ಟ್ ಆ್ಯಂಡ್ ಇಂಡಾಲಜಿಸ್ಟ್ ವಾಸ್ ಮ್ಯಾಕ್ಸ್ ಮುಲ್ಲರ್. ಮತ್ತೊಬ್ಬ ಪ್ರಮುಖ ಪೌರಾತ್ಯವಾದಿ ಮತ್ತು ಭಾರತೀಯ ಶಾಸ್ತ್ರಜ್ಞ ಮ್ಯಾಕ್ಸ್ ಮುಲ್ಲರ್. ಹಿ ವಾಸ್ ಎ ಜರ್ಮನ್ ಸ್ಕಾಲರ್ ಹೂ ರೋಟ್ ಆ್ಯನ್ ಇಂಗ್ಲಿಷ್ ವರ್ಕ್, ಸ್ಯಾಕ್ರೆಡ್ ಬುಕ್ ಆಫ್ ದ ಈಸ್ಟ್, ಇನ್ 50 ವಾಲ್ಯೂಮ್ಸ್. ನೋಡಿ, ಅವರು ಒಂದು ಸೆಕ್ರೆಡ್ ಬುಕ್ ಆಫ್ ದ ಈಸ್ಟ್ ಅನ್ನುವ 50 ಸಂಪುಟಗಳ ಒಂದು ಪುಸ್ತಕವನ್ನು ಇಂಗ್ಲೀಷಿನಲ್ಲಿ ಬರೆದರು. ಅವರು ಜರ್ಮನ್ ದೇಶದವರು. ಸ್ಯಾಕ್ರೆಡ್ ಬುಕ್ ಆಫ್ ಈಸ್ಟ್ ಅನ್ನುವುದನ್ನು ಬರೆದರು. ಜೇಮ್ಸ್ ಮಿಲ್, ಎ ಹಿಸ್ಟಾರಿಯನ್ ಫ್ರಮ್ ಸ್ಕಾಟ್ಲೆಂಡ್, ರೋಟ್ ಹಿಸ್ಟ್ರಿ ಆಫ್ ಇಂಡಿಯಾ ಇನ್ 6 ವಾಲ್ಯೂಮ್ಸ್. ಅದೇ ರೀತಿ ಸ್ಕಾಟ್ಲೆಂಡಿನ ಜೇಮ್ಸ್ ಮಿಲ್ ಇತಿಹಾಸಕಾರರು, ಅವರು ಭಾರತೀಯ ಇತಿಹಾಸ, ಹಿಸ್ಟ್ರಿ ಆಫ್ ಇಂಡಿಯಾ ಅನ್ನೋದನ್ನು 6 ಸಂಪುಟಗಳಲ್ಲಿ ಬರೆದಿದ್ದಾರೆ. ಬಟ್ ದೀಸ್ ಸ್ಕಾಲರ್ಸ್ ನೆವರ್ ವಿಸಿಟೆಡ್ ಇಂಡಿಯಾ. ನೋಡಿ, ಎಷ್ಟೊಂದು ವಿಚಿತ್ರ ಇದೆ ಇಲ್ಲಿ. ಆದರೆ ಈ ವಿದ್ವಾಂಸರು ಯಾರು ಭಾರತಕ್ಕೆ ಎಂದೂ ಬಂದಿಲ್ಲ ಅಂತ. ಅಂದರೆ ಅವರು ಅಲ್ಲಿ ತಮ್ಮ ದೇಶದಲ್ಲಿದ್ದುಕೊಂಡೇ ಭಾರತದ ಬಗ್ಗೆ ಅಧ್ಯಯನವನ್ನು ಮಾಡಿದರು ಆಗಿನ ಕಾಲದಲ್ಲೇ. ನೋಡಿ, ಅಬೆ ಡುಬೈಸ್ ಅನ್ನುವಂತಹ ಫ್ರೆಂಚ್ ಮಿಷನರಿ ಶ್ರೀರಂಗಪಟ್ಟಣ ಬಳಿಯ ಗಂಜಾಮ್ಗೆ ಬಂದು ನೆಲೆಸಿದರು. ಹಿ ಲಿವ್ಡ್ ಆಸ್ ಎ ಸೇಜ್ ಬೈ ಅಡಾಪ್ಟಿಂಗ್ ದ ಲೋಕಲ್ ಕಲ್ಚರ್ ಆ್ಯಂಡ್ ಕಸ್ಟಮ್ಸ್. ನೋಡಿ, ಅವರು ಇಲ್ಲಿಯ ಸ್ಥಳೀಯ ಸಂಸ್ಕೃತಿಯನ್ನು ಅಳವಡಿಸಿಕೊಂಡು ಸನ್ಯಾಸಿಯಂತೆ ಬದುಕಿದರು. ಹಿ ವಾಸ್ ಕಾಲ್ಡ್ ದೊಡ್ಡ ಸ್ವಾಮಿ ಬೈ ದ ಲೋಕಲ್ ಪೀಪಲ್. ಅವರಿಗೆ ದೊಡ್ಡ ಸ್ವಾಮಿಗಳು ಅಂತ ಇಲ್ಲಿನ ಸ್ಥಳೀಯ ಜನರು ಕರೀತಾ ಇದ್ದರು. ಹಿ ರೋಟ್ ಹಿಂದೂ ಮ್ಯಾನರ್ಸ್, ಕಸ್ಟಮ್ಸ್ ಆ್ಯಂಡ್ ಸೆರೆಮನೀಸ್. ಅವರು ಹಿಂದೂ ಮ್ಯಾನರ್ಸ್, ಕಸ್ಟಮ್ಸ್ ಆ್ಯಂಡ್ ಸೆರೆಮನೀಸ್ ಅನ್ನುವ ಈ ಹಿಂದೂ ಆಚಾರ ವಿಚಾರಗಳು, ಪದ್ಧತಿಗಳು, ಇಲ್ಲಿರುವಂಥ ಆಚರಣೆಗಳ ಬಗ್ಗೆ ಒಂದು ಪುಸ್ತಕವನ್ನು ಬರೆದರು. ಹಿ ಹ್ಯಾಸ್ ಪ್ರೆಸೆಂಟೆಡ್ ಇಂಡಿಯನ್ ಕಸ್ಟಮ್ಸ್, ವ್ಯಾಲ್ಯೂಸ್, ಥಾಟ್ಸ್, ಫೆಸ್ಟಿವಲ್ಸ್ ಆ್ಯಂಡ್ ವರ್ಣಾಶ್ರಮ ಸಿಸ್ಟಮ್ ಇನ್ ಹಿಸ್ ವರ್ಕ್. ನೋಡಿ, ನಿಮಗೆಲ್ಲ ಗೊತ್ತಿದೆ ವರ್ಣಾಶ್ರಮ ಸಿಸ್ಟಮ್. ಬ್ರಾಹ್ಮಣ, ಶೂದ್ರ, ವೈಶ್ಯ, ಹೀಗೆ ನಮ್ಮಲ್ಲಿ ವರ್ಣಾಶ್ರಮ ಪದ್ಧತಿ ಇದೆ, ಕ್ಷತ್ರಿಯ, ಹೀಗೆ ಇದ್ರ ಬಗ್ಗೆ ಮತ್ತು ಇಲ್ಲಿ ನಡೆಯುವಂತಹ ಹಬ್ಬಗಳ ಬಗ್ಗೆ, ಇಲ್ಲಿರುವಂಥ ವಿಚಾರಗಳ ಬಗ್ಗೆ, ಮೌಲ್ಯಗಳ ಬಗ್ಗೆ, ಸಂಪ್ರದಾಯಗಳ ಬಗ್ಗೆ ಅವರು ತಮ್ಮ ಪುಸ್ತಕದಲ್ಲಿ ಬರೆದರು. ಅಬೆ ಡುಬಾಯ್ಸ್ ಲಿವ್ಡ್ ಹಿಯರ್ ಫಾರ್ 24 years ಆ್ಯಂಡ್ ರಿಟರ್ನ್ ಟು ಫ್ರಾನ್ಸ್.
ನೋಡಿ, ಇಲ್ಲಿ ಭಾರತದಲ್ಲಿ 24 ವರ್ಷಗಳವರೆಗೆ ಅವರು ಇದ್ದರು ಮತ್ತು ನಂತರ ಫ್ರಾನ್ಸ್ಗೆ ತೆರಳಿದರು. ಅಪಾರ್ಟ್ ಫ್ರಮ್ ದೀಸ್, ಎಲ್ಫಿನ್ಸ್ಟೋನ್, ಕೋಲ್ಸ್, ಬ್ರೂಕ್, ಕನ್ನಿಂಗ್ಹ್ಯಾಮ್, ಇಲಿಯಟ್ ಆ್ಯಂಡ್ ಡಾಸನ್ ಹ್ಯಾವ್ ಇಂಟ್ರೊಡ್ಯೂಸ್ಡ್ ಡಿಫ್ರೆಂಟ್ ಸ್ಟೇಜಸ್ ಆಫ್ ಇಂಡಿಯನ್ ಹಿಸ್ಟ್ರಿ. ನೋಡಿ, ಬೇರೆ ಬೇರೆ ಕಾಲಘಟ್ಟಗಳಲ್ಲಿ ಭಾರತೀಯ ಇತಿಹಾಸವನ್ನು ಇವರಲ್ಲದೆ ಈಗ ಮೇಲೆ ತಿಳಿಸಿದಂಥ ಹೆಸರಿನ ಅನೇಕ ವಿದ್ವಾಂಸರು ಭಾರತೀಯ ಇತಿಹಾಸದ ಬಗ್ಗೆ ಬರೆದಿದ್ದಾರೆ. ಫ್ರಾನ್ಸಿಸ್ ಬುಚ್ನನ್, ಕರ್ನಲ್ ವಿಲ್ಕ್ಸ್, ಮೆಕೆಂಜಿ, B.L. Rice, Fleet and other European scholars have successfully recorded and preserved inscriptions, manuscripts, chronicles, testimonials and contemporary events for the reconstruction of Karnataka history. ನೋಡಿ, ಫ್ರಾನ್ಸಿಸ್ ಬುಕ್ನನ್, ಕರ್ನಲ್ ಮಿಲ್ಕ್ಸ್, ಮೆಕೆಂಜಿ, B.L. Rice, ಫ್ಲೀಟ್ ಮುಂತಾದ ಯುರೋಪಿಯನ್ನರು ಕರ್ನಾಟಕದ ಚರಿತ್ರೆ ರಚನೆಗೆ ಅಮೂಲ್ಯ ಆಧಾರಗಳಾದ ಶಾಸನಗಳು, ಕೈಫಿಯತ್ಗಳು, ಹಸ್ತಪ್ರತಿಗಳು, ಬಕಾಯರುಗಳು ಮೊದಲಾದವುಗಳನ್ನು ಸಂಗ್ರಹಿಸುವಲ್ಲಿ ಮತ್ತು ಸಮಕಾಲೀನ ಸಂಗತಿಗಳು, ಕಾಂಟೆಂಪೊರರಿ ಇವೆಂಟ್ಸ್ ಇವುಗಳನ್ನು ದಾಖಲಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. Thus, Europeans have been successful in introducing a novel way of understanding and constructing history to the Indians. ಈ ರೀತಿ ಯುರೋಪಿಯನ್ನರು ಇತಿಹಾಸವನ್ನು ಯಾವ ರೀತಿ ತಿಳ್ಕೋಬೇಕು ಮತ್ತು ರಚನೆಯನ್ನು ಮಾಡಬೇಕು ಅನ್ನುವಲ್ಲಿ ತಮ್ಮ ಅತ್ಯಂತ ಉಪಯುಕ್ತ ಕೊಡುಗೆಯನ್ನು ಭಾರತೀಯರಿಗೆ ನೀಡಿದ್ದಾರೆ. In this way, they have provided Indians a new process of thinking and a new perspective to construct history. ಈ ರೀತಿಯಲ್ಲಿ ಒಂದು ಹೊಸ ಮಾದರಿಯನ್ನು ಚರಿತ್ರೆಯನ್ನು ನೋಡುವ ಮತ್ತು ಕಟ್ಟುವ ಕ್ರಮವನ್ನು ಕಲಿಸುವಲ್ಲಿ ಯುರೋಪಿಯನ್ನರು ಸಫಲರಾದರು ಅಂತ ಹೇಳ್ಬೋದು. ಇಲ್ಲಿ ಕೆಲವು ಶಬ್ದಗಳನ್ನು ಕೊಟ್ಟಿದ್ದಾರೆ ನೋಡಿ. ಜೆಸೂಟ್. In 1534, Ignatius Loyola established the Society of Jesus in Paris. 1534ರಲ್ಲಿ ಪ್ಯಾರಿಸ್ನಲ್ಲಿ ಸೊಸೈಟಿ ಆಫ್ ಜೀಸಸ್ ಅನ್ನುವುದನ್ನು ಇಗ್ನೇಷಿಯಸ್ ಲಯೋಲಾ ಅನ್ನುವನು ಸ್ಥಾಪಿಸಿದ. ದಿಸ್ ಇಸ್ ಎ ಮೇನ್ ರಿಲಿಜಿಯಸ್ ಕಾಂಗ್ರಿಗೇಷನ್ ಆಫ್ ದ ಕ್ಯಾಥೋಲಿಕ್ ಚರ್ಚ್. ದ ಮೆಂಬರ್ಸ್ ಆಫ್ ದ ಸೊಸೈಟಿ ಆಫ್ ಜೀಸಸ್ ಆರ್ ನೋನ್ ಆಸ್ ಜೆಸೂಟ್ಸ್. ಇದು ಒಂದು ಪುರುಷ ಕ್ಯಾಥೋಲಿಕ್ ಪಂಥೀಯ ಧರ್ಮಾಸಕ್ತರ ಒಂದು ಸಭೆ. ದ ಮೆಂಬರ್ಸ್ ಆಫ್ ದ ಸೊಸೈಟಿ ಆಫ್ ಜೀಸಸ್ ಆರ್ ನೋನ್ ಆಸ್ ಜೆಸೂಟ್ಸ್. ಈ ಒಂದು ಸಭೆಯ ಸದಸ್ಯರನ್ನು ಜೆಸೂಟ್ಸ್ ಅಂತ ನಾವು ಕರಿತೀವಿ. ಮಿಷನರಿ. ದ ರಿಲಿಜಿಯಸ್ ಪ್ರೀಚರ್ಸ್ ಹೂ ಆರ್ ಸೆಂಟ್ ಟು ಎ ಫಾರಿನ್ ಕಂಟ್ರಿ ಟು ಸ್ಪ್ರೆಡ್ ಕ್ರಿಶ್ಚಿಯನ್ ರಿಲಿಜನ್. ಕ್ರಿಶ್ಚಿಯನ್ ಧರ್ಮವನ್ನು ಪ್ರಚಾರ ಮಾಡಲಿಕ್ಕೆ ವಿದೇಶಗಳಿಗೆ ಕಳಿಸುವಂಥ ಮಿಷನರಿಗಳು, ಅವರಿಗೆ ಧರ್ಮ ಪ್ರಚಾರಕರು ಅಂತ ನಾವು ಕರಿತೀವಿ. ಭಾರತೀಯ ಶಾಸ್ತ್ರ. ಇಂಡಾಲಜಿ. ದ ಬ್ರಾಂಚ್ ಆಫ್ ನಾಲೆಜ್ ಸೈನ್ಸ್ ವಿಚ್ ಸ್ಟಡೀಸ್ ದ ಕಲ್ಚರ್ ಆ್ಯಂಡ್ ಹಿಸ್ಟ್ರಿ ಆಫ್ ಇಂಡಿಯಾ. ಭಾರತೀಯ ಸಂಸ್ಕೃತಿ ಮತ್ತು ಇತಿಹಾಸವನ್ನು ಕಲಿಯುವಂಥ ಒಂದು ಶಾಸ್ತ್ರ ಇಂಡಾಲಜಿ. ಓರಿಯೆಂಟಲಿಸ್ಟ್ ಅಂದರೆ ಯಾರು? ಪೌರಾತ್ಯವಾದಿ. ದ ಯುರೋಪಿಯನ್ ಸ್ಕಾಲರ್ಸ್ ಹೂ ಆರ್ ಇಂಟ್ರೆಸ್ಟೆಡ್ ಇನ್ ದ ಹಿಸ್ಟ್ರಿ, ಕಲ್ಚರ್ ಆ್ಯಂಡ್ ಸ್ಪಿರಿಚುಯಾಲಿಟಿ ಆಫ್ ದ ಈಸ್ಟರ್ನ್ ಕಂಟ್ರೀಸ್. ಅಂದರೆ ಪೂರ್ವ ದೇಶಗಳ ಇತಿಹಾಸ, ಸಂಸ್ಕೃತಿ ಮತ್ತು ಅಲ್ಲಿನ ಆಧ್ಯಾತ್ಮದ ಬಗ್ಗೆ ತಿಳಿದುಕೊಳ್ಳಬೇಕು ಆಸಕ್ತಿಯುಳ್ಳಂಥ ಯುರೋಪಿಯನ್ ಸ್ಕಾಲರ್ಗೆ ನಾವು ಯುರೋಪಿಯನ್ ವಿದ್ವಾಂಸರಿಗೆ ಓರಿಯೆಂಟಲಿಸ್ಟ್ ಅಂದರೆ ಪೌರಾತ್ಯವಾದಿಗಳಂತ ಕರಿತೀವಿ. ಇಲ್ಲಿ ನೋಡಿ, CE ಮೀನ್ಸ್ ಕಾಮನ್ ಎರಾ, BCE ಮೀನ್ಸ್ ಬಿಫೋರ್ ಕಾಮನ್ ಎರಾ. CE ಆ್ಯಂಡ್ BCE ಆರ್ ಯೂಸ್ಡ್ ಇನ್ ಪ್ಲೇಸ್ ಆಫ್ AD ಆ್ಯಂಡ್ BC. ಅಂದರೆ ಮೊದಲು ನಾವು ಏನು AD ಆ್ಯಂಡ್ BC ಅಂತ ಕರಿತಿದ್ವಿಲ್ಲ, ಅವನ್ನ ಈಗ CE ಆ್ಯಂಡ್ BCE ಅಂತ ಕರಿತಿದ್ವಿ. ದೀಸ್ ಅಬ್ರಿವೇಷನ್ಸ್ ಆರ್ ಬೀಯಿಂಗ್ ಯೂಸ್ಡ್ ಇನ್ ಸೋಷಿಯಲ್ ಸೈನ್ಸ್ ಟೆಕ್ಸ್ಟ್ ಬುಕ್. ಈ ಸಮಾಜ ವಿಜ್ಞಾನ ಪುಸ್ತಕಗಳಲ್ಲಿ ಈಗ ಈ ರೀತಿ ಉಪಯೋಗ ಮಾಡ್ತಾ ಇದ್ದೀವಿ ಅಂತ ಕೊಟ್ಟಿದ್ದಾರೆ. ಇಲ್ಲಿಗೆ ಈ ಪಾಠ ಮುಕ್ತಾಯವಾಯಿತು. ಮತ್ತೆ ಮುಂದಿನ ಪಾಠದೊಂದಿಗೆ ಭೇಟಿಯಾಗೋಣ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದವರು ಸಬ್ಸ್ಕ್ರೈಬ್ ಆಗಿ ಮತ್ತು ನಿಮಗೆ ಈ ಪಾಠ ಹೇಗೆ ಅನ್ನಿಸ್ತು ಅನ್ನೋದರ ಬಗ್ಗೆ ಕಾಮೆಂಟ್ ಮಾಡಿ ತಿಳಿಸಿ ಮತ್ತು ನಿಮಗೆ ಯಾವ ವಿಷಯದ ಬಗ್ಗೆ ಯಾವ ಪಾಠಗಳು ಬೇಕಾಗಿವೆ ಅನ್ನೋದನ್ನು ತಿಳಿಸಿದರೆ ಅದರ ಬಗ್ಗೆ ಕೂಡ ಪಾಠ ಮಾಡಲು ಪ್ರಯತ್ನಿಸಲಾಗುವುದು. ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಮತ್ತು ನಿಮ್ಮ ಗೆಳೆಯರಿಗೂ ಕೂಡ ತಿಳಿಸಿರಿ. ಎಲ್ಲರಿಗೂ ವಂದನೆಗಳು.